ಹಬ್ಬ ಕೊನೆಗೂ ಕೋಪನ್ ಬಿಟ್ಟು ನನ್ನ ಫ್ರೆಂಡ್ ಆಗ ಒಪ್ಕೊಂಡಿಯಲ್ಲ. ತುಂಬಾ ಖುಷಿ ಆಯ್ತು ಬಂಗಾರಿ. ಇನ್ಮೇಲೆ ನಾವು ಮೊದ್ಲಿನ ತರ ಇರೋಣ. ನನ್ನಿಂದ ತಪ್ಪಾಯ್ತು ಕಣೆ. ನಾನು ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀನಿ ಗೊತ್ತಾ. ನಿಂಗೆ ಮೋಸ ಮಾಡಿದ್ನ ಅಂತ ತುಂಬಾ ತಪ್ಪು ಮಾಡಿದ್ದೀನಿ. ನನಗೆ ಕ್ಷಮಿಸಿದ್ಯಾ ಅಲ್ವಾ? ಪರವಾಗಿಲ್ಲ ಬಿಡು. ಇನ್ಮೇಲೆ ಎಲ್ಲ ಮರ್ತು ಮೊದ್ಲಿನ ತರ ಬೆಸ್ಟ್ ಫ್ರೆಂಡ್ ಆಗಿ ಖುಷಿಯಾಗಿರೋಣ. ಅದ್ ಸರಿ, ನೀನು ಅರುಣ್ ಜೊತೆ ಹೋಗಿದ್ದೆ ಅಲ್ವಾ? ಮದ್ವೆನೂ ಆಗಿತ್ತಲ್ವಾ? ಆದ್ರೆ ನೀನು ಇಲ್ಲಿ ಈ ಕಾಲೇಜಲ್ಲಿ SLCನೂ ಪಾಸ್ ಮಾಡಿದ್ಯಾ? ಅದೆಲ್ಲ ಹೆಂಗೆ? ಏನಾಯ್ತು? ನೀವು ಹೋಗಿದ್ರಲ್ಲ, ವಾಪಸ್ ಬಂದ್ರಾ? ಅವನೆಲ್ಲಿ? ಅವನ ಊರಲ್ಲೇ ಇದ್ದಾನ? ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ. ನಿಮ್ಮಿಬ್ರಿಗೂ ಮದ್ವೆ ಆಗಿರ್ಲಿಲ್ವಾ? ನೀನ್ ಹಂಗೆ ಹೇಳಿದ್ಮೇಲೆ ನಮ್ಮ ಅಪ್ಪ ಅಮ್ಮ ಊರಿಗೆ ಕರ್ಕೊಂಡು ಹೋಗಕ್ ನೋಡಿದ್ರಾ? ಅವಾಗ ಇನ್ನೇನ್ ಮಾಡೋದು ಅಂತ ಬೇರೆ ದಾರಿ ಇಲ್ಲದೆ ಇಬ್ರು ಓಡೋಗಿ ಮದ್ವೆ ಕೂಡ ಆದ್ವಿ. ಸ್ವಲ್ಪ ದಿನ ಚೆನ್ನಾಗಿದ್ದು. ಅರುಣ್ ಅದೇ ನಮಗೆ ಮನೆ ಕೊಟ್ಟಿದ್ರಲ್ಲ, ಆ ಓನರ್ ಮಗನೇ. ಆಮೇಲೆ ನಂಗೂ ಗೊತ್ತಾಯ್ತು. ಅವ್ರ ಅಪ್ಪ ಅಮ್ಮ ಬಂದು ನಿಮ್ಮ ಅಪ್ಪ ಅಮ್ಮನ ಮನೆಯಿಂದನೇ ಕಳಿಸ್ಬಿಟ್ರು. ಅವಾಗ ನಾನು ಅಲ್ಲೇ ಇದ್ದೆ. ಓಡೋಗಿ ಮದ್ವೆ ಏನೋ ಆದ್ವಿ. ಸ್ವಲ್ಪ ದಿನ ಚೆನ್ನಾಗೇ ಇದ್ದು. ಆಮೇಲೆ ಅವನು ತಿನ್ನಕ್ಕೂ ಉಣ್ಣಕ್ಕೂ ತಂದು ಕೊಡ್ತಿರ್ಲಿಲ್ಲ. ಏನ್ ಮಾಡೋದು, ತುಂಬಾ ಕಷ್ಟ ಆಗೋಯ್ತು. ಮದ್ವೆ ಆದ್ಮೇಲೆ ಅವ್ರ ಮನೆಗೆ ಹೋದ್ವಿ. ಅವ್ರ ಅಪ್ಪ ಅಮ್ಮಂಗೆ ನಾವು ಮದ್ವೆ ಆಗಿರೋದು ಇಷ್ಟ ಇಲ್ಲ. ನನ್ನನ್ನು ಮದ್ವೆ ಆಗಿರೋದಂತೂ ಇನ್ನೂ ಇಷ್ಟ ಇರಲಿಲ್ಲ. ಬೈದ್ಬಿಟ್ಟು 1 ರೂಪಾಯಿನೂ ದುಡ್ಡಿಲ್ಲದೆ ಅವ್ರ ಬೈಕ್ನು ಕಿತ್ಕೊಂಡು ಖಾಲಿ ಕೈಯಲ್ಲಿ ಕಳಿಸ್ಬಿಟ್ರು. ನಮಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ. ಆಮೇಲೆ ಆ ಅರುಣ್ ಫ್ರೆಂಡ್ ಯಾರೋ ಒಬ್ಬ ಇದ್ದ. ಅವ್ನು ಮದ್ವೆ ಮಾಡಿಸಿ ಅವ್ರು ಗೊತ್ತಿರೋರ್ ಮನೇಲಿ ಎಷ್ಟಿದ. ಅಲ್ಲಿ ಎಷ್ಟು ದಿನ ಇರೋಕ್ಕಾಗುತ್ತೆ? ಅಲ್ಲಿ ಬಂದ್ಬಿಡ್ತಾರೆ, ನೀವು ಹೋಗಿ ಅಂತಂದ್ರು. ಆಮೇಲೆ ಬಾಡಿಗೆ ಮನೆ ಮಾಡ್ಕೊಂಡೋದು. ಅವನು ಹೋಟ್ಲಲ್ಲಿ ಬೇರೆ ಕೆಲಸ ಮಾಡ್ತಿದ್ದ. ಆಮೇಲೆ ಹೇಳಿದ್ನಲ್ಲ, ತಿನ್ನಕ್ಕೂ ತಂದು ಕೊಡ್ತಿರ್ಲಿಲ್ಲ. ಊಟ ತಿಂಡಿಗೂ ಕಷ್ಟ ಆಗೋದು. ನನ್ನ ಮೇಲೆ ರೇಗಾಡ್ತಿದ್ದ. ನಾನು ಹಂಗೂ ಊರಿಗೆ ಹೋಗೋಣ ನಡಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಅಷ್ಟು ದುಡ್ಡಿದೆ, ಅಷ್ಟು ಆಸ್ತಿ ಇದೆ, ಇನ್ನೇನಕ್ಕೆ ನಿನ್ಗೆ ತಾನೇ ಅಂದ್ರೂ ಕೇಳಲಿಲ್ಲ. ಅವರೇ ಕರೆಗಂಟು ಕೇಳಲ್ಲ, ಹಂಗೆ ಹಿಂಗೆ ಅಂತ ಸುಮ್ಮನೆ. ನಾನು ಎಷ್ಟು ದಿನ ಅಂತ ತಡ್ಕೊಳ್ಳಿ? ನನಗೂ ಅವನ ಜೊತೆ ಇರೋಕ್ಕಾಗಲಿಲ್ಲ. ಗಂಜಿ ಕುಡ್ಕೊ ಮನಿಕೋ ಅಂತಾನೆ, ಹಸ್ಕೊ ಮನಿಕೋ ಅಂತಾನೆ. ರಾಣಿ ಥರ ಇರ್ತೀನಿ, ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೊಟ್ಟೆ ಹಸ್ಕೊ ಮನಿಕೋಬೇಕು ಅಂತ ಪರಿಸ್ಥಿತಿ ಇತ್ತು. ಅಷ್ಟಿದ್ರು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗೋಣ ನಡಿ ಅಂದ್ರೂ ಕೇಳ್ತಿರ್ಲಿಲ್ಲ. ಅದಕ್ಕೆ ನೀನು ಬೇಡ, ನಿನ್ನ ಸವಾಸನೂ ಬೇಡ, ಈ ಮದ್ವೆ ಸವಾಸನೇ ಬೇಡ ಅಂತ ಆಮೇಲೆ ನಮ್ಮ ಅಮ್ಮರೂರ್ಗೆ ಹೋಗ್ಬಿಟ್ಟೆ. ಹೌದಾ? ಹ್ಞೂ ಕಣೆ. ನನಗಂತೂ ಇವಾಗ ಅವ್ನು ಕಂಡ್ರೇನೆ ಆಗಲ್ಲ. ಅವ್ನು ಕಟ್ಟಿರೋ ತಾಳಿನೂ ಅವ್ನ ಕೈಗೆ ಕೊಟ್ಟು ಕಿತ್ತೆ ಅಸ್ತು ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಬಂದೆ. ಹೆಂಗ್ ಮಾತಾಡ್ತಾನೆ ಗೊತ್ತಾ? ಹಸ್ಕೊಂಡು ಮಲಗಿಸಿದ್ರು ಜಂಬ ಜಾಸ್ತಿ. ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಪ್ರೀತಿನೇ ಇರಲಿಲ್ಲ ಅವನಿಗೆ. ಅದಕ್ಕೆ ನಿನ್ನ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಹತ್ರ ಬಂದೆ. ಅವರು ಇನ್ನೇನು ಮಾಡ್ತಾರೆ, ಹೋಗು ಹೋಗು ಮತ್ತೆ ನಾವೇ ಸೇರಿಸ್ತೀವಿ ಅಂತೆಲ್ಲ ಅಂದರು. ಆದರೆ ಮತ್ತೆ ಅವನ ಹತ್ರ ಹೋಗಕ್ಕೆ ನಂಗೆ ಇಷ್ಟ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮನ ತುಂಬ ಫೋರ್ಸ್ ಮಾಡಿದ್ರು. ಮತ್ತೆ ಫೋರ್ಸ್ ಮಾಡಿದ್ರೆ ಮಾತಾಡಿ ನಾನು ಸಾಯ್ತೀನಿ ಅಂತಂದೆ. ಆಮೇಲೆ ಸುಮ್ಮನಾದ್ರು. ಇನ್ನೇನು ಮಾಡೋದು? ಊರಲ್ಲಿ ಯಾರಿಗೂ ವಿಷಯ ಗೊತ್ತಿರಲಿಲ್ಲ. ನಮ್ಮ ಅಮ್ಮನೂ ಸುಳ್ಳು ಹೇಳಿದ್ರಂತೆ, ಮದುವೆ ಆಗೋಳೆ ಅಂತ ಹೇಳಿರಲಿಲ್ಲ, ಮೈಸೂರಲ್ಲಿ ಓದ್ತಾವಳೆ ಅಂತ. ಒಳ್ಳೇದೇ ಆಯ್ತು ಅಂದ್ಬಿಟ್ಟು ಇಲ್ಲೇ ಸ್ಕೂಲಿಗೆ ಸೇರ್ಕೊಂಡೆ. ಹಾಸ್ಟೆಲ್ ಇದ್ಕೊಂಡು ಓದ್ಕೊಂಡು ಹೆಂಗೋ ಕಷ್ಟಪಟ್ಟು ಪಾಸ್ ಮಾಡಿದೆ. ಹೌದಾ? ಒಳ್ಳೇದಾಯ್ತು ಬಿಡು ಬಂಗಾರಿ. ಇನ್ಮೇಲಾದ್ರೂ ನಾವಿಬ್ರು ಯಾವ ಹುಡುಗರು ಸಾಹಸಕ್ಕೂ ಹೋಗ್ಬಾರ್ದು. ನಾವು ಚೆನ್ನಾಗಿ ಓದಬೇಕು, ಆಯ್ತಾ? ನೀನು ಚೆನ್ನಾಗಿ ಓದು, ನಾನು ಚೆನ್ನಾಗಿ ಓದ್ತೀನಿ, ಸರಿನಾ? ಏನು ತಗೊಂಡಿದ್ಯಾ? ನಾನು ಆರ್ಟ್ಸ್ ಸೋಸಿಯಾಲಜಿ ತಗೊಂಡಿದ್ದೀನಿ. ನೀನು? ನಾನಾ ಸೈನ್ಸ್ ತಗೊಂಡೆ. ಹೌದಾ? ಆ ಕಡೆ ಬಿಲ್ಡಿಂಗು ನಮ್ಮದು, ನಿಮ್ದು ಇಲ್ಲೇನಾ? ಹೌದು. ಸರಿ ಆಯಿತು. ಇನ್ಮೇಲೆ ಇಬ್ರು ಚೆನ್ನಾಗಿ ಓದೋಣ. ನೀನು ಇನ್ಮೇಲಾದರೂ ಯಾವ ಹುಡುಗರ ಸಾಹಸಕ್ಕೂ ಹೋಗ್ಬೇಡ. ನಾನು ಈ ಪ್ರೀತಿ ಪ್ರೇಮದ ಸಾಹಸನೇ ಬೇಡ. ಯಾಕೆ, ನಿನ್ನ ಲವ್ ಸ್ಟೋರಿ ಏನಾಯ್ತು? ನಂದೇನು ಕೇಳ್ತೀಯಾ? ಹೇಳಿದ್ನಲ್ಲ, ಆ ಸಂಜೆಗೆ ಮಾತಾಡ್ಬೇಡ ಬ್ರೇಕಪ್ ಅಂತ ಹೇಳಿದ್ದಕ್ಕೆ ನಾವು ಸೆಲ್ಫಿ ತಗೊಂಡಿದ್ವಲ್ಲ, ಅದೇ ಇಲ್ಲೆಲ್ಲ ಸುತ್ತಾಡಕ್ಕೆ ಹೋದಾಗ ಅದನ್ನೆಲ್ಲ ಸ್ಟೇಟಸ್ಗೆ ಹಾಕ್ಬಿಟ್ಟ ಲೋಫರ್ ನನ್ನ ಮಗ. ಅದು ನಮ್ಮ ಅಪ್ಪ ಅಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗಿ ನಮ್ಮ ಅಪ್ಪ ಅಮ್ಮ ನಮ್ಮ ಮಾವನ ಮಗನ ಜೊತೆನೇ ಮದುವೆ ಮಾಡಕ್ಕೆ ನೋಡಿದ್ರು. ನನಗಂತೂ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಸ್ಕೂಲ್ಗೆ ನಿಲ್ಲಿಸ್ಬಿಟ್ಟಿದ್ರು, ಕಳಿಸ್ತಾನೆ ಇರಲಿಲ್ಲ. ನನಗೂ ಬೇಜಾರಾಗಿ ಬರೀ ಅಳ್ತಾ ಕೂತಿದೆ ಗೊತ್ತಾ. ಆಮೇಲೆ ನಂಗೆ ಅನ್ನಿಸ್ತು, ಬಂಗಾರಿಗೆ ಈ ರೀತಿ ಮೋಸ ಮಾಡಿದ್ದಕ್ಕೆ, ಅವಳ ಲೈಫ್ ಜೊತೆ ಆಟ ಆಡಿದ್ದಕ್ಕೆ ನನ್ನ ಲೈಫ್ ಈ ರೀತಿ ಆಗ್ತೈತೆ ಅಂತ ಆಮೇಲೆ ಅರ್ಥ ಆಯ್ತು. ಆಮೇಲೆ ಗೊತ್ತಾಯ್ತು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಅಂತ. ಅದೇನೋ ನಮ್ಮ ಅಪ್ಪನೇ ಕರಗಿ ನನ್ನ ಕಣ್ಣೀರಿಗೆ ನೀನು ತಾಳಿ ಕಟ್ಟೋ ಸಮಯದಲ್ಲಿ ಮದುವೆ ನಿಲ್ಲಿಸಿ ಆಮೇಲೆ ಸ್ಕೂಲಿಗೆ ಕಳಿಸಿದ್ರು. ಹಂಗೂ ಬಿಡ್ಲಿಲ್ಲ, ಟಾರ್ಚರ್ ಕೊಡ್ತಿದ್ದ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಓಡಿಸ್ದೋ. ಅವಾಗ ಸುಮ್ಮನೆ ಆದ. ಅವತ್ತಿಂದ ಅವ್ನ ಮುಖನೇ ನೋಡಿಲ್ಲ ನಾನು. ಆಮೇಲೆ ನಾನು ಡಿಸೈಡ್ ಮಾಡಿದೆ, ಚೆನ್ನಾಗಿ ಓದಬೇಕು, ಯಾವ ಹುಡುಗರು ಸಾಹಸನೂ ಮಾಡಬಾರ್ದು ಅಂತ. ಹಂಗೂ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಸೇರ್ಕೋ ಅಂತ. ಇಲ್ಲೇ ಯಾವ್ದಾದ್ರು ಹತ್ರ ಕಾಲೇಜಲ್ಲೇ ಸೇರ್ಕೋ, ಮೈಸೂರು ತನಕ ಏನಕ್ಕೆ ಅಂತ. ನನಗಂತೂ ಆ ಊರು ಸಾಹಸನೇ ಬೇಡ. ಇಲ್ಲೇ ಹಾಸ್ಟೆಲ್ ಇದ್ಕೊಂಡು ಆರಾಮಾಗಿ ಓದ್ಕೊಳ್ಳೋಣ ಅಂತ ಕಷ್ಟಪಟ್ಟು ಅವ್ರನ್ನ ಒಪ್ಪಿಸಿ ಬಂದಿದ್ದೀನಿ. ಹೌದಾ? ನಮ್ಮಿಬ್ಬರ ಲೈಫಲ್ಲೂ ಏನೇನೆಲ್ಲ ಆಗೋಯ್ತಲ್ವಾ ಇಷ್ಟು ಬೇಗನೆ. ಹೌದು ಕಣೆ, ಇಷ್ಟು ಚಿಕ್ಕ ವಯಸ್ಸಿಗೆ ಏನೇನೆಲ್ಲ ಆಗೋಯ್ತು. ಅದಕ್ಕೆ ಇನ್ನು ಮುಂದೇನಾದರೂ ನಾವಿಬ್ಬರು ಚೆನ್ನಾಗಿ ಓದಬೇಕು. ಓದೋದು ಬಿಟ್ಟು ಇನ್ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು, ಸರಿನಾ ಬಂಗಾರಿ? ಸರಿ ಭವ್ಯ, ಆಯಿತು. ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಈ ಹುಡುಗರು ಸಹವಾಸ, ಲವ್ ಸಹವಾಸ, ಮದುವೆ ಸಹವಾಸ, ಯಾರ ಸಹವಾಸನೂ ಬೇಡಪ್ಪ. ಆರಾಮಾಗಿ ಓದ್ಕೊಂಡು ಯಾವುದೋ ಒಂದು ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿರಬೇಕು. ಹೌದು, ಮತ್ತೆ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಇಷ್ಟು ಚಿಕ್ಕ ವಯಸ್ಸಿಗೆ ಏನೇನೆಲ್ಲ ನಡೆದೋಯ್ತು. ಇನ್ನು ಮುಂದೇನಾದರೂ ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಓದಬೇಕು, ಒಂದು ಒಳ್ಳೆ ಸ್ಥಾನ ಪಡ್ಕೋಬೇಕು ಅಂತ ನನಗೂ ಆಸೆ. ಅದನ್ನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಪ್ರಯತ್ನ ಕಷ್ಟಪಟ್ಟು ಮಾಡಬೇಕಷ್ಟೇ, ಅಲ್ವೇನೆ? ಹೌದು. ಹೆಂಗೋ ಯಾರು ನಿನ್ನಷ್ಟು ಬೆಸ್ಟ್ ಫ್ರೆಂಡ್ ಇರಲಿಲ್ಲ. ನೀನು ಸಿಕ್ಕಿದ್ಯಲ್ಲ, ತುಂಬ ಖುಷಿ ಆಯಿತು. ನನ್ನ ಮೇಲೆ ತುಂಬ ಕೋಪ ಇತ್ತಲ್ವ ನಿನಗೆ? ಹೌದು, ತುಂಬ ಕೋಪ ಇತ್ತು. ನಮ್ಮ ಅಮ್ಮನಿಗೆಲ್ಲನೂ ಹೇಳ್ಬಿಟ್ಟಿಯಲ್ಲ ಅಂತ. ನೀನು ಹೆಂಗೂ ಹೇಳಲಿಲ್ಲ ಅಂದರೆ ಏನಾಯ್ತಿತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಬಿಡು, ಏನೋ ಒಂದು ಆಯಿತು, ಮುಗೀತು. ಇವಾಗ ಆರಾಮಾಗಿದ್ದೀವಲ್ಲ, ಸಾಕು ಬಿಡು. ಮತ್ತೆ ಅರುಣ ನಿನಗೆ ಫೋನ್ಗಿನ್ ಮಾಡಲಿಲ್ವಾ? ಇಲ್ಲ, ಅವನಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ ಬಿಡು. ಅವನು ನಾನು ತೊಲಗಿದ್ರೆ ಸಾಕು ಅಂತಿದ್ದ ಗೊತ್ತಾ. ಯಾವಳನ್ನ ಇಷ್ಟಪಡ್ತಿದ್ನೋ ಏನೋ.
ಬಿಡು, ಅವನ ಬಗ್ಗೆ ಯಾಕೆ ಮಾತಾಡಬೇಕು? ಅವನು ಮುಗ್ದೋಗಿರೋ ಚಾಪ್ಟ್ರು. ಸುಮ್ಮನೆ ಯಾಕೆ ಅವನ ಬಗ್ಗೆ ಮಾತಾಡೋದು? ಆಯ್ತು ಬಿಡು. ಹೆಂಗೂ ನಿನಗೂ ಒಳ್ಳೆ ಬುದ್ಧಿ ಬಂತಲ್ಲ. ನನ್ನಿಂದನೇ ನೀನು ಮದುವೆ ಆಗೋಂಗಾಯ್ತೇನೋ ಅಲ್ವಾ? ನಾನು ನಿಮ್ಮ ಅಮ್ಮಂಗೆ ಹೇಳಿರಲಿಲ್ಲ ಅಂದರೆ ನೀನು ನೋಡೋಕೆ ಮದುವೆ ಆಗ್ತಿರ್ಲಿಲ್ಲ. ಬೇರೆ ಏನಾದರೂ ಆಗ್ತಿತ್ತೇನೋ, ನಿಮ್ಮ ಲವ್ ಬ್ರೇಕಪ್ ಆಗಿ ಇನ್ನೊಂದು ಥರ ಹೋಗ್ತಿತ್ತೇನೋ. ಆದರೆ ನೀನು ಓಡೋಗಿ ಮದುವೆ ಆಗಂಗೆ ಮಾಡಿ ನಿಮ್ಮ ಮರ್ಯಾದೆ ಕಳೆದ್ಬಿಟ್ಟೆ ಅಲ್ವಾ ಬಂಗಾರಿ? ಸಾರಿ ಕಣೆ. ಪರವಾಗಿಲ್ಲ ಬಿಡು. ನಾನು ಓಡೋಗಿ ಮದುವೆ ಆಗಿರೋ ವಿಷಯ ನಮ್ಮೂರಲ್ಲಿ ಯಾರಿಗೂ ಗೊತ್ತಿಲ್ಲ ಕಣೆ. ಅಲ್ಲಿ ಯಾರು ನಮ್ಗೆ ಗೊತ್ತಿರೋರಿಲ್ಲ. ಇನ್ನು ನಮ್ಮೂರಲ್ಲಿ ನಮ್ಮಮ್ಮ ಮೈಸೂರಲ್ಲಿ ಓದ್ತಾವಳೆ ಅಂದ್ಲು, ಹಂಗೆ ಸೇರ್ಕೊಂಡಲ್ಲ. ಯಾರಿಗೂ ಏನೂ ಡೌಟ್ ಬಂದಿಲ್ಲ, ಯಾರಿಗೂ ಗೊತ್ತಾಗೂ ಇಲ್ಲ. ಒಳ್ಳೇದೇ ಆಯಿತು ಬಿಡು. ಹೌದು, ನಮ್ಮಮ್ಮ ಒಳ್ಳೆ ಕೆಲಸನೇ ಮಾಡೈತೆ ಅಂದ್ಬಿಟ್ಟು ಅದನ್ನೇ ನಿಜ ಮಾಡಿದ್ವಿ ಅಷ್ಟೇ. ಮತ್ತೆ ನೀನು ಸಿಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವಾಗಿಂದ ಬರ್ತಿದ್ಯಾ ಕಾಲೇಜ್ಗೆ? ಅಯ್ಯೋ, ನಾನು ಮೊನ್ನೆ ತಾನೇ ಬಂದೆ ಊರಿಂದ. ಇವತ್ತು ಬಂದಿದ್ದು ಕಾಲೇಜ್ಗೆ. ಹೌದಾ? ನಾನು ನೆನ್ನೆನೂ ಬಂದಿದ್ದೆ ಕಾಲೇಜ್ಗೆ. ನೀನು ಬಂದಿರಲಿಲ್ಲ ಅಲ್ವಾ? ನಾವಿಬ್ಬರು ಒಂದೇ ಕ್ಲಾಸ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬೇರೆ ಬೇರೆ ಸಬ್ಜೆಕ್ಟ್ ತಗೊಂಡಿದ್ದೀವಲ್ಲ. ಆಯಿತು ಬಿಡು, ಕ್ಲಾಸ್ ಮುಗಿದ್ಮೇಲೆ ಆದರೂ ಹಾಸ್ಟೆಲೆಲ್ಲ ಸಿಗ್ತೀವಲ್ಲ, ಆವಾಗಲೇ ಸಿಗೋಣ. ಹ್ಞೂ ಕಣೆ, ಸರಿ ಆಯಿತು. ಮತ್ತೆ ಇನ್ನೇನೆ? ಏನಿಲ್ಲ. ಫೋನ್ ಏನು ಮಾಡಿದೆ, ತಂದಿದ್ಯಾ? ಇಲ್ಲ, ನಮ್ಮಮ್ಮ ಹೊಡೆದಾಕ್ಬಿಡ್ತು ಜಾಸ್ತಿ ಫೋನ್ ನೋಡ್ತೀಯಾ ಅಂತ. ಇವಾಗ ಯಾವ ಫೋನು ಇಲ್ಲ. ಹೌದಾ? ಒಳ್ಳೇದಾಯ್ತು ಬಿಡು. ನನ್ನ ಹತ್ರನೂ ಫೋನ್ ಇಲ್ಲ. ನಮ್ಮಪ್ಪ ಮತ್ತೆ ಕೊಡ್ತೀನಿ ಅಂದರು. ನಾನೇ ಬೇಡ, ಏನಕ್ಕೆ ಸುಮ್ಮನೆ ಅಂದ್ಕೊಂಡು ನಾನೇ ಬೇಡ ಅನ್ಕೊ ಬಂದೆ. ಐವತ್ತಂದಿದ್ರೆ ಆಯ್ತಿರ್ಲಿಲ್ವಾ? ಬೇಡ ಕಣೆ, ನೀನು ಯೂಸ್ ಮಾಡಬೇಡ, ನಾನು ಯೂಸ್ ಮಾಡಲ್ಲ ಫೋನು. ಇವಾಗಲೇ ಏನಕ್ಕೆ ಫೋನು? ನಾವೇ ಚೆನ್ನಾಗಿ ಓದಿ ಕೆಲಸ ಮಾಡಿ ತಗೊಂಡು ಆಮೇಲೆ ಇಟ್ಕೊಳ್ಳೋಣ. ಏನಂತೀಯಾ? ಸರಿ ಕಣೆ, ಆಯಿತು. ಇನ್ಮೇಲೆ ನಾನೇನು ತಪ್ಪು ಮಾಡಿದ್ರು ಅದನ್ನು ನೀನು ಹೇಳಿ ತಿದ್ದಬೇಕು. ನೀನೇನು ತಪ್ಪು ಮಾಡಿದ್ರು ಅದನ್ನು ನಾನು ನಿನ್ಗೆ ಹೇಳ್ತೀನಿ. ನಾವಿಬ್ಬರು ಮತ್ತೆ ಜಗಳ ಆಡ್ಕೊಂಡು ದೂರ ಆಗೋದು ಬೇಡ. ಇಬ್ಬರು ಚೆನ್ನಾಗಿರೋಣ. ಸರಿ ಕಣೆ, ನೀನೇ ನನಗೆ ಬೆಸ್ಟ್ ಫ್ರೆಂಡು. ಇನ್ಮೇಲೆ ಯಾವತ್ತೂ ದೂರ ಆಗದೆ ಇರಲಿ. ಹ್ಞೂ ಹೌದು. ಮನಸ್ಸಲ್ಲಿ ಏನೂ ಇಟ್ಕೋಬೇಡ, ಸರಿನಾ? ಎಲ್ಲನೂ ಮರೆತು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರೋಣ ಇಬ್ಬರು. ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರಬೇಕು. ಸರಿ ಕಣೆ, ಆಯಿತು. ಮತ್ತೆ ಇವಾಗ ಕ್ಲಾಸ್ ಇಲ್ವಾ? ಇತ್ತು, ನಿನ್ನೂ ನೋಡಿದ್ನಲ್ಲ, ಹೋಗಲಿಲ್ಲ ಬಿಡು. ಇವತ್ತು ಫುಲ್ ಖುಷಿ ಆಯ್ತು ನನಗೆ. ನಾಳೆಯಿಂದ ಕ್ಲಾಸ್ ಅಟೆಂಡ್ ಮಾಡೋಣ. ಕ್ಲಾಸು ತಗೋತಿಲ್ಲ, ಹಾಸ್ಟೆಲ್ಗೆ ಹೋಗೋಣ, ಸರಿನಾ? ನನಗಂತೂ ನೀನು ನೋಡಿದ ತಕ್ಷಣ ಶಾಕ್ ಆಯಿತು. ನಿಜವಾಗ್ಲೂ ನೀನೇನಾ ಬೇರೆ ಯಾರಾದ್ರೂ ಅಂತ? ನೀನು ಹಿಂದೆ ನಿಂತಿದ್ದೆ ನಾನು. ಆಮೇಲೆ ಕ್ಲಾಸ್ ಐತೆ ಅಂತ ಹೋಗ್ಬೇಕಾದ್ರೆ ಮುಂದೆ ಪಾಸ್ ಆದಲ್ಲ, ಅವಾಗ ನೋಡಿದ್ದು. ನನಗೂ ನೀನು ನೋಡಿದ ತಕ್ಷಣ ಫುಲ್ ಕೋಪ ಬಂದ್ಬಿಡ್ತು. ಆಯಿತು ಬಿಡು. ಸರಿ ಬಾ ಹೋಗೋಣ. ಕ್ಯಾಂಟೀನ್ ಐತೆ, ಏನಾದರೂ ತಿನ್ಕೊಂಡು ಹೋಗೋಣ ಬಾ. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.